ಇವತ್ತು ಅಡಿಕೆ ತೋಟವನ್ನು ಹಾಕಿ ಇವತ್ತು ಬಂಗಾರಪ್ಪಾಜಿಯವರ ಪುಕ್ಷಟೆ ಕರೆಂಟಿಂದ ಅವ್ರ ಜೀವನವನ್ನು ಮಾಡಿ ಒಂದು ಬೈಕ್ ತಗೊಂಡಾರೆ, ಮಕ್ಕಳಿಗೆ ಓದಿಸ್ತಾರೆ, ಒಂದು ಕಾರ್ ತೊಗೊಂಡಿದ್ದಾರೆ, ಎಂತೆಂಥ ಮನೆ ಕಟ್ತಾ ಇದ್ದಾರೆ. ಅದಕ್ಕೆ ಖುಷಿ ಪಡಬೇಕು ನಾವು. ಅದನ್ನು ಖುಷಿ ಪಡ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಯಾವಾಗಲೂ ಕೂಡ ಮರಿಬಾರ್ದು. ಅದೇ ರೀತಿ ನಿಮ್ಗೆ ಅಡಿಕೆಯಲ್ಲಿ ಎಲ್ಲಿವರೆಗೂ ಬಂದಿದೆ ಅಂದರೆ, ನೀವು ಈಗ ಬಿಡಿದಿದ್ದು ಸ್ವಲ್ಪ ಗಲಾಟೆ ಎಲ್ಲ ಇದೆಯಲ್ಲ, ಅಲ್ಲೆಲ್ಲ ಅಡಿಕೆ ಹಾಕಿದ್ದಾರೆ. ಇವತ್ತು ತೆಂಗಿನಗಿಂತನೂ ಅಡಿಕೆ ಹಾಕಿದ್ದಾರೆ. ಯಾಕೆಂದರೆ ಅಡಿಕೆ ಇವತ್ತು ಫಸಲು ಚೆನ್ನಾಗಿ ಬಂದರೆ ಅಡಿಕೆಗೆ ದುಡ್ಡಿದೆ ಅಂತ ಅಂದರೆ ಬಂಗಾರಪ್ಪಾಜಿಯವ್ರು ಕೊಟ್ಟಿರ್ತಕ್ಕಂಥ ಛಾಪ್. ನಾನು ಇವತ್ತು ಈ ವೇದಿಕೆ ಮೂಲಕ ನಾವೆಲ್ಲರೂ ಕೂಡ ನಾವು ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರಿಗೂ ಕೂಡ ನಾನು ಅವರು ಯಾರ್ಯಾರ ಹೆಸರು ಹೇಳಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಂದ ಹಿಡಿದು ರಾಹುಲ್ ಗಾಂಧಿಯವರಿಂದ ಹಿಡಿದು ಎಲ್ಲರೂ ಕೂಡ ಯಾರ್ಯಾರು ಅವರ ಅಡಿಯಲ್ಲಿ ಯಾರ್ಯಾರು ನಮಗೆ ಇವತ್ತು ಶಕ್ತಿಯನ್ನು ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವೆಲ್ಲರೂ ಕೂಡ ಚಪ್ಪಾಳೆ ಮೂಲಕ 3 ವರ್ಷ ನನಗೆ ಯಾಕೆ ಥರ ನಾನು ಈ 3 ವರ್ಷದೊಳಗೆ ಈ 3 ಯಾರು ಜಾಗ ಕೊಡ್ರಿ ರಾಮಣ್ಣಗೆ, ರಾಮಣ್ಣ ಕೂರ್ರಿ ಮೂಲಕ ಕೊಡ್ಬೇಕು. ಹಾಗೆ ಎಜುಕೇಷನಲ್ಲಿ ಕೂಡ ಇವತ್ತು ನೋಡಿ, ನಾನು ಬಂದಾಗ ಸುಮಾರು 68% 68 ಮಕ್ಕಳು ಪಾಸಿಂಗ್ ಪರ್ಸೆಂಟೇಜ್ ಎಲ್ಲ ಹೋಗಿ ಅಲ್ಲಿ ಬರ ಮತ್ತು ಅತಿವೃಷ್ಟಿ ಏನೇ ಇರ್ಬೋದು ಅದ್ರ ಬಗ್ಗೆ ಮೀಟಿಂಗ್ ಮಾಡಿ ಅಂತ ಹೇಳಿ ಅದೇ ಫಸ್ಟ್ ಟೈಮ್ ನೀವು ಬಂದಿದ್ದು. ಇದಾದಮೇಲೆ ನಾಳೆ ಶಿವಮೊಗ್ಗ ಇಲ್ಲ, ನಾಳೆ ಬೆಳಗ್ಗೆ 10 ಗಂಟೆಗೆ 9ವರೆಗೆ ಶಿಕಾರಿಪುರ, ಅದಾದಮೇಲೆ 12ವರೆಗೆ ಶಿವಮೊಗ್ಗ, ಅದಾದಮೇಲೆ ಕೆಲವು ಭೇಟಿ ಇಟ್ಕೊಂಡಿದ್ವಿ. ನಾಡಿದ್ದು ತೀರ್ಥಹಳ್ಳಿ ಇಟ್ಕೊಂಡಿದ್ವಿ. ನಿನ್ನೆ ಗೋಪಾಲಕೃಷ್ಣ ಅವ್ರಿಗೂ ಮಾತಾಡಿದೆ, ಬೇಳೂರು ಗೋಪಾಲಕೃಷ್ಣ ಅವರಿಗೆ. ಅವರು ಒಂದು 3-4 ದಿವಸ ಆದಮೇಲೆ ನಾನು ಹೇಳ್ತೀನಿ ಮದಣ್ಣ, ಆವಾಗ ನೀವು ಬಂದರೆ ನಾವು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ಮುಗಿಸ್ಬೇಕಾಗತ್ತೆ. ಅಲ್ಲೇನು ಅಂತ ಹೆವಿ ಇಲ್ಲ, ಬಟ್ ಆದರೂ ಕೂಡ ಒಬ್ಬ ಸಚಿವರಾದಮೇಲೆ ಹೋಗ್ಬೇಕಾಗ್ತದೆ. ಮತ್ತು ಭದ್ರಾವತಿ, ಸೊ ನಾಳೆ ಗ್ರಾಮಾಂತರವನ್ನು ಕೂಡ ಮುಗಿಸ್ಬಿಡ್ತೀನಿ. ಸಂಗಮೇಶ್ವರ ಅದನ್ನು ನಿಭಾಯಿಸೋದು ಭಾಳ ಕಷ್ಟ, ಅಷ್ಟು ಈಸಿ ಅಲ್ಲ. ಇವತ್ತಿನ ರಾಜಕಾರಣದೊಳಗೆ ನನಗನ್ಸುತ್ತೆ ಭಾಳ ರಾಜಕಾರಣಕ್ಕೆ ಬರದೇ ಉದ್ದೇಶನೇ ಬೇರೆ ಆಗಿಬಿಡ್ತದೆ ಕೆಲವು ಸತಿ. ಆದರೆ ಬಂದ ಮೇಲೆ ಅಧಿಕಾರ ಸಿಕ್ಕ ಮೇಲೆ ನಮ್ಮ ಚಿಂತನೆಯೂ ಕೂಡ ಸ್ವಲ್ಪ ಕೆಲವು ಸತಿ ಎಡವಟ್ಟಾಗ್ಬಿಡ್ತದೆ. 2013 ನನ್ನ ಶಾಸಕರು ಮಾಡಿದರೆ ಬೇರೆ ಪಕ್ಷದಲ್ಲಿದ್ದೆ ನಾನು. ಆ ಸಂದರ್ಭದಲ್ಲಿ ನಾನು ಪ್ರಾಮಾಣಿಕವಾಗಿ ಒಂದು ವಿರೋಧ ಪಕ್ಷದ ಶಾಸಕ ಆದರೂ ಕೂಡ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರು, ಇಲ್ಲಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ ಮತ್ತೆಲ್ಲ ಮಂತ್ರಿಮಂಡಲವರು ಕೂಡ ನನಗೆ ನಮಗೆ ಯಾಕೆಂದರೆ ಪಕ್ಷಾತೀತವಾಗಿ ನೋಡ್ತಾರೆ. ನನಗೆ ಆ ಶಕ್ತಿಯನ್ನು ನಮ್ಮ ತಂದೆಯವ್ರ ಮೂಲಕ ನನಗೆ ಕೊಟ್ಟುಬಿಟ್ಟಿದ್ದೀರಿ ನೀವೆಲ್ಲರೂ. ಅದನ್ನು ನಾನು ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ನಾನು ಸೋತಾಗಲೂ ಕೂಡ ಯಾರಿಗೋ ಒಬ್ರಿಗೆ ಹೋಗಿ ಒಂದು ಯಾರೋ ಮಿನಿಸ್ಟ್ರು ಏನಕ್ಕಾದ್ರೂ ಯಾರಿಗಾದ್ರು ಅಧಿಕಾರಿಗಳಿಗೆ ಫೋನ್ ಮಾಡಿದಾಗ ನನ್ನ ಪ್ರಕಾರ ಎಲ್ಲ ಕೆಲಸನೂ ಮಾಡಿಕೊಟ್ಟಿದ್ದಾರೆ. ಆಗಲ್ಲ ಅಂದರೆ ಯಾಕೆ ಅಂತ ಹೇಳಿದ್ದಾರೆ. ಅದು ನಾನು ಒಂದು ಪುಣ್ಯ, ನಮಗೆ ಒಂದೊಂದು ಪುಣ್ಯ. ಯಾಕೆಂದರೆ ಶಾಶ್ವತವಾಗಿ ಮಿನಿಸ್ಟ್ರಿ ಇರೋದು, MLA ಇರೋದು ನೀವು ಗೆಲ್ಲಿಸಿದಾಗ, ನಮಗೆ ಅಧಿಕಾರದಲ್ಲಿದ್ದಾಗ ಮಿನಿಸ್ಟ್ರಿ ಇದ್ದಾಗಿರ್ತೀವಿ. ಆದರೆ ಶಾಶ್ವತವಾಗಿ ನಮ್ಮ ಸೊರಬ ಕ್ಷೇತ್ರದಲ್ಲಿ ಅದು ವಿಶೇಷವಾಗಿ ನನಗೆ ಮತ್ತು ಎಲ್ಲರಿಗೂ ಕೂಡ ನಿಮಗೆಲ್ಲರಿಗೂ ಶಕ್ತಿ ಅಂದರೆ ಅದು ನೀವು ಸೃಷ್ಟಿ ಮಾಡಿರ್ತಕ್ಕಂಥ ಸನ್ಮಾನ್ಯ ಬಂಗಾರಪ್ಪಾಜಿಯವರು ಅಂತ ಹೇಳಿದರೆ ತಪ್ಪಾಗಲಾರ್ದು. ನಾವು ಉಳಿಸ್ಕೊಂಡು ಹೋಗ್ಬೇಕಾಗುತ್ತೆ. ನೀವು ಆ ವಿಶ್ವಾಸದ ಮೇಲೆ ನಮ್ಮನ್ನು ಗೆಲ್ಲಿಸ್ತೀವಿ, ಅದನ್ನು ನಾನು ಉಳಿಸ್ಕೊಂಡು ಹೋಗ್ಬೇಕು. ಈಗ 3 ವರ್ಷ ಆಯಿತು. 3 ವರ್ಷದೊಳಗೆ ಶಿಕ್ಷಣ ಸಚಿವನ ಕೊಟ್ಟರು. ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಎಷ್ಟೋ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಕೂಡ, ನೀವು ಕೂಡ ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ. ಶಿಕ್ಷಣ ಮಂತ್ರಿ ಆಗೋದಕ್ಕೆ ಶಿಕ್ಷಣ ಇಲಾಖೆಯನ್ನು ಯಾರೂ ಅಷ್ಟು ಈಸಿಯಾಗಿ ತೊಗೊಳ್ಳಲ್ಲ. ಯಾಕೆಂದರೆ ಸ್ವಲ್ಪ ಭಾಳ ಕಷ್ಟ ಅದು. ಇಡೀ ರಾಜ್ಯದಲ್ಲಿ ಶೇಕಡವಾರು 40% ಇಲಾಖೆನೇ ಶಿಕ್ಷಣ ಇಲಾಖೆ. ಒಂದು 2 ಲಕ್ಷ, ಸುಮಾರು 5-6 ಲಕ್ಷದೇನೋ ನೌಕರರು ಬರ್ತಾರೆ ಇಡೀ ರಾಜ್ಯದಲ್ಲಿ. ಅದರೊಳಗೆ ಸುಮಾರು 2 ಲಕ್ಷ ಚಿಲ್ಲರೆ ಬರೀ ನನ್ನ ಶಿಕ್ಷಣ ಇಲಾಖೆಯಲ್ಲಿದೆ. ನಾವು ನನಗೆ ಕೊಡಬೇಕಾದ್ರೆ ಡೆಲ್ಲಿಯಿಂದ ಹೇಳಿಕೊಟ್ರು, ಸ್ವಲ್ಪ ಹಿಂಗೆ ಚಾಲೆಂಜಸ್ ತಗೊಳ್ತಾರಂತೆ ಮಧು ಬಂಗಾರಪ್ಪರು, ಸ್ವಲ್ಪ ಅವ್ರಿಗೆ ಕೊಡಿ ಅಂತೆ. ಅದಾದಮೇಲೆ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸುರ್ಜೇವಾಲಾ ಸಾಹೇಬರು 3 ಜನರನ್ನು ಕೂಡ ನನಗೆ ಪರ್ಸ್ನಲ್ಲಾಗಿ ಹೇಳಿದರು, ಮಧುವರೇ ಯಾರೂ ತೊಗೊಳ್ಳಲ್ಲ, ಬಟ್ ಅನಿವಾರ್ಯವಾಗಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮ ಮೇಲೆ ವಿಶ್ವಾಸ ಇದೆ, ನೀವು ಸ್ವಲ್ಪ ಬದಲಾವಣೆಯನ್ನು ತರ್ತೀರಿ. ಯಾಕೆಂದರೆ ಮಕ್ಕಳಿಗೆ ಎಜುಕೇಷನ್ ಕೊಟ್ಟರೆ, ಅಂದರೆ ವಿದ್ಯಾಭ್ಯಾಸ ಕೊಟ್ಟರೆ ಆಟೋಮೆಟಿಕ್ಕಾಗಿ ರಾಜ್ಯ ಉದ್ಧಾರ ಆಗುತ್ತೆ. ನೀವು ಮಕ್ಕಳಿಗೆ ಎಜುಕೇಷನ್ ಕೊಡಲಿಲ್ಲ ಅಂದರೆ ಅದು ಆಗೋದಿಲ್ಲ. ಆದರೆ ಎಷ್ಟು ಸಮಸ್ಯೆಗಳಿತ್ತು ಅಂದರೆ ತುಂಬ ಸಮಸ್ಯೆಗಳಿತ್ತು. ನಾನು ಸಚಿವನಾದಾಗ ಭಾಳ ಕಷ್ಟ ಆಯಿತು. ನೀವು ಕೂಡ ನನಗೆ ಶಿಕ್ಷಣ ಸಚಿವನ ಮಾಡಿದ ತಕ್ಷಣ ಸುಮಾರಷ್ಟು ಜನರು ಅರ್ಧಕ್ಕರ್ಧ ಎಲ್ಲ ನಮ್ಮ ಮುಖಂಡರು ತಲೆ ಕರ್ಕೊಂಡ್ರು ಒಂದು ಸತಿ, ಈ ಪುಣ್ಯಾತ್ಮಕ ಅದು ಕೊಟ್ಟಾನ ಮರ ಏನು ಮಾಡ್ತಾನೆ ನಮ್ಮ ಉದಾಹರಣ ಅಂತ. ಆದರೆ ಏನು ಕೊಟ್ಟರೂ ಕೆಲಸ ಮಾಡ್ತೀವಿ, ನೀವು ಏನು ವರಿ ಮಾಡಿ ಒಳ್ಳೆ ಕೆಲಸ ಮಾಡ್ತೀವಿ, ಅದು ಗೊತ್ತು. ಆದರೆ ಅನಿವಾರ್ಯವಾಗಿ 1 ವರ್ಷ ತೊಗೊಂಡೆ ನಾನು.
ಟೀಕಾ ಟಿಪ್ಪಣಿಗಳು ಬಂದು ಕೆಲವರು ಹಗುರವಾಗಿ ಮಾತಾಡಿದರು, ಏನು ತೊಂದರೆ ಇಲ್ಲ. ಮಕ್ಕಳ ಭವಿಷ್ಯನ ಸೃಷ್ಟಿ ಮಾಡಬೇಕು ಅಂತ ಹೇಳಿದರೆ ಒಬ್ಬರು ವೈಯಕ್ತಿಕವಾಗಿ ಒಂದು ಹೊತ್ತ ತಿಂದರೆ ಏನಾಗೋದಿಲ್ಲ, ಅದು ನಾಟೋದೇ ಇಲ್ಲ ನನಗೆ ಈ ವಿಚಾರದಲ್ಲಿ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾರೆ, ಏನಂತ ಹೇಳ್ತಾರೆ, ಕೆಲಸಗಳು ಉಳಿತಾವೆ, ಟೀಕೆಗಳು ಸಾಯ್ತವೆ. ಅದನ್ನು ಇವತ್ತು ಮಧು ಬಂಗಾರಪ್ಪ ಪ್ರೂವ್ ಮಾಡಿ 2ನೇ ಬಾರಿ ಮಂತ್ರಿಯಾಗಿ ಇವತ್ತು ಬಂದು ನಾನು ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೆ. ನನಗನ್ಸುತ್ತೆ ಎಲ್ಲರೂ ಕೂಡ ಬೇರೆ ಶಾಸಕರು, ವಿರೋಧ ಪಕ್ಷದ ಶಾಸಕರು, ನಾನು ಈ 2 ತಿಂಗಳೊಳಗೆ ನಾನು ಮಂತ್ರಿಯಾಗಿರಲಿಲ್ಲಲ್ಲ, ವಿರೋಧ ಪಕ್ಷದ ಶಾಸಕರು ಕೂಡ ಫೋನ್ ಮಾಡಿ ನನಗೆ MLC ಅವರೆಲ್ಲ ಮೊದಲಂದರೆ ನೀವು ಆಗ್ತಿರಲ್ಲ, ಮೋಸ್ಟ್ಲಿ ನೀವೇ ಆಗ್ತೀರಿ, ನೀವು ತಗೊಂಡ್ರೆ ಶಿಕ್ಷಣ ಇಲಾಖೆನೇ ತಗೊಳ್ಳಿ ಮತ್ತು ಇನ್ಯಾವುದು ತಗೊಳ್ಳಿ ಅಂದರೆ ಅಭಿಮಾನ. ಬಟ್ ಕೇಳ್ಬೋದು ನಾನು, ಅದು ಕೊಡೋ ಶಕ್ತಿ ವರಿಷ್ಠಿಗೆ ಮಾತ್ರ ಇದೆ. ನಮ್ಮ ಪಕ್ಷದೊಳಗೆ ಅದೊಂದು ಸಿಸ್ಟಮ್ ಇದೆ, ಅದೇನು ಕೊಡ್ತಾರೆ ಅದನ್ನೆಲ್ಲ ಅವ್ರಿಗೆ ಬಿಟ್ಬಿಡ್ತೀವಿ. ಆದರೆ 3 ವರ್ಷ ನೀವು ಒಂದು ತಿಳ್ಕೊಳ್ಬೇಕು, ನೀವು ಹಾಕಿರ್ತಕ್ಕಂಥ ಮತ, ಯಾರ್ಯಾರು ನನಗೆ ಮತನೂ ಕೂಡ ಹಾಕಿಲ್ಲ, ಆ ಎಲ್ಲ ಗೌರವವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಸೊರಬ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಪ್ರಾಮಾಣಿಕವಾಗಿ ರಾಜ್ಯಕ್ಕೆ ನಾನು ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಿದ್ದೀನಿ. ನನ್ನನ್ನು ಇವತ್ತೇನಾದ್ರು ಮತ್ತೆ ಆಯ್ಕೆ ಮಾಡಿದ್ದಾರೆ ಅಂದರೆ ನೀವೆಲ್ಲರೂ ಒಂದು ಗಮನ ಇಟ್ಕೊಳ್ಳಿ, ವರಿಷ್ಠರು ಮಧು ಬಂಗಾರಪ್ಪ ಒಳ್ಳೆ ಕೆಲಸ ಮಾಡಿದ್ದಾರೆ, ಮುಂದೆನೂ ಕೂಡ ಒಳ್ಳೆ ಕೆಲಸ ಮಾಡ್ತಾರೆ. ಅವರ ಅವಶ್ಯಕತೆ ಈ ರಾಜ್ಯಕ್ಕೆ, ನಮ್ಮ ಸರ್ಕಾರಕ್ಕೆ, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಅಂತ ಹೇಳಿ ಇವತ್ತು ನನ್ನನ್ನು ಮತ್ತೆ ಮಂತ್ರಿಯಾಗಿ ಇವತ್ತು ಇಲ್ಲಿ ಕಳಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅಂದರೆ ಅರ್ಥ, ನೀವು ಹಾಕಿರ್ತಕ್ಕಂಥ ಮತವನ್ನು, ವಿಶ್ವಾಸವನ್ನು ಮಧು ಬಂಗಾರಪ್ಪ ಉಳಿಸ್ಕೊಂಡಿದ್ದಾನೆ. ಯಾವುದೇ ತಪ್ಪು ಕೆಲಸವನ್ನು ಮಾಡಿಲ್ಲ, ಮಾಡೋದು ಇಲ್ಲ. ಮಕ್ಕಳ ವಿಚಾರದಲ್ಲಂತೂ ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ, ದೇವ್ರನ್ನ ಸೆಕೆಂಡ್ ಪ್ಲೇಸಿಗೆ ಇಟ್ಟಿದ್ದೀನಿ, ಮಕ್ಕಳನ್ನ ಮೊದಲನೇ ಪ್ಲೇಸಲ್ಲಿ ಇಟ್ಟಿದ್ದೀನಿ. ಎಷ್ಟೊಂದು ಸತಿ ನೀವು ಕೇಳಿದಿರ್ತಾನೆ, ದೇವರು ನನಗೆ ಸೆಕೆಂಡು, ಮಕ್ಕಳೇ ದೇವರು ನನಗೆ. ಯಾಕೆಂದರೆ ಮಕ್ಕಳಿಗೆ ಏನಾದರೂ ನಾವು ಶಿಕ್ಷಣವನ್ನು ಕೊಡ್ತಕ್ಕಂಥ, ಅವರ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತಕ್ಕಂಥ ನಾವೇನಾದರೂ ಅದನ್ನು ಕಲಿಸ್ಬಿಟ್ರೆ ನನಗನ್ಸುತ್ತೆ ದೇವರು ನಮ್ಮನ್ನು ಮೆಚ್ಚಿಸ್ತಾರೆ, ದೇವರು ಪ್ರಸಾದ ಕೊಡ್ತಾನೆ. ಇವತ್ತು ಅದು ಕೊಟ್ಟಿದ್ದಾನೆ. ಅದಕ್ಕೆ ಇವತ್ತು ಸೌರಭಕ್ಕೆ ಮತ್ತೊಮ್ಮೆ ನಾನು ಸಚಿವನಾಗಿ ಬಂದಿದ್ದೀನಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಆದರೆ ಬರೀ ನೀವು ಕೊಟ್ಟಿರ್ತಕ್ಕಂಥ ಶಕ್ತಿ ಬರೀ ಸೊರಬ ಜನರಿಗಲ್ಲ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ತಂದೆ ತಾಯಿಯವರ ಮಕ್ಕಳಿಗೆ ಇವತ್ತು ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಧು ಬಂಗಾರಪ್ಪಗೆ ನೀವು ಸೊರಬ ತಾಲೂಕಿನ ಜನರು ನನಗೆ ಕೊಟ್ಟಿದ್ದೀರಿ. ಅದಕ್ಕೆ ನೀವು ಎಷ್ಟು ವಂದನೆಗಳು ಹೇಳಿದ್ರು ಅದು ಸಾಲವಿಲ್ಲ. ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಇದನ್ನು ನಾನು ಮರೆಯೋದಿಲ್ಲ. ನನಗೆ ಮುಂದೆ ಅಧಿಕಾರ ಸಿಗ್ಬೋದು, ಸಿಗದೇ ಇರ್ಬೋದು, ಸೋಲು ಬರ್ಬೋದು, ಏನೇ ಬರ್ಬೋದು. ಆದರೆ ನೀವು ಅಧಿಕಾರ ಕೊಟ್ಟಾಗ ನಾನು ಪ್ರಾಮಾಣಿಕವಾಗಿ ಆ ಕೆಲಸವನ್ನು ನಾನು ಕೊನೆ ಉಸಿರಿರೋವರೆಗೂ ಕೂಡ ನಾನು ಯಾವತ್ತೂ ಕೂಡ ನಿಮ್ಮನ್ನು ಮರೆಯೋದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಜನರಿಗೆ, ಅವರು ನನ್ನ ತಂದೆ ತಾಯಿಯವ್ರ ಸ್ಥಾನದಲ್ಲಿ. ಅದಕ್ಕೆ ಎಷ್ಟೊಂದು ಸತಿ ಹೇಳಿದ್ದೀನಿ, ಬಂಗಾರದಾರನ ಕಟ್ಟು ಬಂಗಾರ 10 ವರ್ಷ ತಗೊಂಡ್ವಿ, ಟೀಕಾ ಟಿಪ್ಪಣಿಯನ್ನು ಕೂಡ ಮಾಡಿದ್ವಿ, ಪರವಾಗಿಲ್ಲ. ಟಿಪ್ಪಣಿಗಳು ಸಾಯ್ತವೆ, ಬಂಗಾರದಾರನ ಗೆಲ್ತದೆ ಅಂತ ಹೇಳಿದ್ರು ಉದಾಹರಣೆ ಇದೆ. ಆಯಿತು, ಇಷ್ಟೇ ಜೀವನ, ಇಷ್ಟೇ. ನಾವಿದ್ದಾಗ ಏನು ನಾವು ಹೆಜ್ಜೆ ಇಡ್ತೀವಲ್ಲ ಅದನ್ನು ನಾಳೆ ನೆನ್ಪಿಡ್ಕೊಳ್ಬೇಕು. ಅದನ್ನು ಮಧು ಬಂಗಾರಪ್ಪ ಈ 3 ವರ್ಷದೊಳಗೆ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ನಮ್ಮ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀನಿ. ಆ ಗುರುತನ್ನು ಸುಮಾರು ಜನರು ನೆನೆಸ್ಕೊಳ್ತಾರೆ, ವರ್ಷಾನುಗಟ್ಟಲೆ ನೆನೆಸ್ಕೊಳ್ತಾರೆ. ಅದಕ್ಕೆ ನೀವು ಸಹಕಾರ ಮಾಡಿರ್ತಕ್ಕಂಥದ್ದು, ನೀವು ಆ ಶಕ್ತಿಯನ್ನು ಕೊಟ್ಟಿದ್ದನ್ನು, ನೀವು ಅದಕ್ಕೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು, ನಾನು ಒಪ್ಕೊಳ್ಬೇಕು, ಸ್ವಲ್ಪ ಅದನ್ನು ಮಾಡಬೇಕಾದ್ರೆ ಸ್ವಲ್ಪ ಇಲ್ಲಿ ನೀವು ಮತ ಹಾಕಿರೋದಕ್ಕೆ ನಮ್ಮ ಮೀಟ್ ಮಾಡೋದು, ಹಳ್ಳಿಗೆ ಬರೋದು ಅದೆಲ್ಲ ಸ್ವಲ್ಪ ಸ್ಲೋ ಆಗಿದೆ. ನಾನು ಇನ್ನೊಂದು 2-3 ತಿಂಗಳು ಎಲ್ಲ ಹಳ್ಳಿನೂ ಮುಗಿಸ್ಬಿಡ್ತೀನಿ. ನಾನು ಎಲ್ಲ ಹಳ್ಳಿಗೂ ಬರ್ತೀನಿ. ಕೆಲವು ಕಡೆಗೆ ಬಂದಿದ್ದೀನಿ, ಅದು ಶುರು ಮಾಡಿದ ತಕ್ಷಣ ಒಂದೇ ಸತಿಗೆ ಸರ್ಕಾರದಲ್ಲಿ ಬದಲಾವಣೆ ಬಂದ್ಬಿಡ್ತೀವಿ. ಅದಕ್ಕೆ ಅದು ಎಲ್ಲರೂ ಅಷ್ಟೇ, 2 ತಿಂಗಳು ನಿಮಗೇನು ರಾತ್ರಿ ಯಾರ್ಯಾರು ಕನಸು ಬಂತು, ಏನೇನು ಕತ್ತಿನೋ, ಯಾವ ದೇವರಿಗೆ ಎಷ್ಟೆಷ್ಟು ಏನು ಕಾಯಿ ಹೊಡೆದ್ರು, ನಮಸ್ಕಾರ ಮಾಡಿದ್ರು ಗೊತ್ತಿಲ್ಲ. ಆದರೆ 2 ತಿಂಗಳು ನನಗನ್ಸುತ್ತೆ ನಿಮ್ಮ ಜೀವನದಲ್ಲಿ 2 ತಿಂಗಳ ನೀವು ಸಾಯೋವರೆಗೂ ನೆನ್ಪಿಡ್ಕೊತೀರಿ. ಈ ಥರ ತಾಳ್ಮೆ ಇತ್ತಲ್ಲ, ಭಾಳ ಕಷ್ಟ. ನನಗೂ ಕೂಡ ಇತ್ತು, ಇಲ್ಲ ಅಂತ ಹೇಳಲ್ಲ. ಆದರೆ ವಿಶ್ವಾಸ ಇತ್ತು. ಯಾಕೆಂದರೆ ನೀವು ವಿಶ್ವಾಸದಿಂದ ಹಾಕಿರ್ತಕ್ಕಂಥ ಮಾತನ್ನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಉಳಿಸ್ಕೊಂಡು ಹೋಗಿದ್ದೀನಿ ಅಂಥೇಳಿ ನಾನು ಮುಖಂಡರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇರ್ತೀನಿ. ಈಗ ಒತ್ತಡ ಇರ್ತದೆ, ನಮ್ಮ ಇದೇ ಇಲಾಖೆ ಕೊಟ್ಟರೆ ನನಗೆ ಸ್ವಲ್ಪ ಈಸಿ. ಮತ್ತು ಬೇರೆದೇನಾದ್ರು ಬದಲಾವಣೆ ಮಾಡ್ತಾರೆ ನನಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಕ್ಕಂಥ ಅಧಿಕಾರ ನನ್ನಲ್ಲಿಲ್ಲ. ಆದರೆ ಒಂದು 2-3 ತಿಂಗಳಲ್ಲಿ ಸುಮಾರು
ನೂರ ಚಿಲ್ಲರೆ ಕೋಟಿ ಬಂದಿದೆ ಈಗ. ಮೊನ್ನೆನೂ ಕೂಡ ನಿಮಗೆಲ್ಲ ಮಾಹಿತಿ ಕೊಡೋದಕ್ಕೆ ನಾನು ವ್ಯವಸ್ಥೆ ಕೂಡ ನಾನು ಮಾಡಿದ್ದೀನಿ. ರೋಡ್ಗಳಿಗೆ ಮತ್ತು ಬೇರೆ ಬೇರೆ ರೀತಿಯೆಲ್ಲ ಮಳೆಗಾಲ ಇದು ಸ್ವಲ್ಪ ಹಂಗೆ ಹಿಂದೆ ಸರಿತಿದ್ದಂಗೆ ಮಳೆ ಆಗಲಿ, ಚೆನ್ನಾಗಾಗಲಿ, ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬಕ್ಕದು ಬಹಳ ಮುಖ್ಯ. ಅದಾದಮೇಲೆ ನಾವು ಅಭಿವೃದ್ಧಿ ಕೆಲಸಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮತ್ತು ಎಲ್ಲ ಹಳ್ಳಿಗೂ ಕೂಡ ಈವನ್ 10 ಮನೆ ಇದ್ರೂ ಕೂಡ ಆ ಹಳ್ಳಿಗೆ ಬರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಯಾಕೆಂದರೆ ಆ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ಬೇಕಾಗತ್ತೆ. ಯಾಕೆಂದರೆ ನಾನು ಬರೀ MLA ಆಗಿಬಿಟ್ಟಿದ್ದರೆ ಭಾಳ ಈಸಿ ಆಗುತ್ತೆ, ನನಗೆ ಇಲ್ಲೇ ಮಾತ್ರ ಇರ್ತಿದ್ದೆ. ಈ ರಾಜ್ಯದಲ್ಲಿ ಅದು ಈ ಇಲಾಖೆ ಇದೆಯಲ್ಲ, ಅದು ಊರಲ್ಲಿ 46,000 ಶಾಲೆ ಇದೆ, 1,15,00,000 16 ಲಕ್ಷ ಮಕ್ಕಳಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ. ನೀವು ನಂಬಲ್ಲ, ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಿರಬೇಕಾದ್ರೆ ನಾವು ಎಲ್ಲರೂ ಕೂಡ ಹೋಗಿ ಅವ್ರನ್ನ ದುಡ್ಡು ಕೇಳ್ತಾರೆ. ಯಾಕೆಂದರೆ ಇಲಾಖೆ ನಡೆಸ್ಬೇಕಾದ್ರೆ ದುಡ್ಡು ಬೇಕಲ್ಲ. ಈಗ ಮನೇಲಿ ನಿಮ್ಮ ಮನೆ ನಡೆಸ್ಬೇಕಂದ್ರೆ ದುಡ್ಡು ಬೇಕಲ್ಲ, ಹಾಗೆ ಸರ್ಕಾರ ನಡೆಸ್ಬೇಕು, ಒಂದು ಇಲಾಖೆ ನಡೆಸ್ಬೇಕಂದ್ರೆ ದುಡ್ಡು ಬೇಕಾಗುತ್ತೆ. ನಾನು ಒಬ್ಬನೇ ಅನಿಸುತ್ತೆ, ಬೇರೆಯವರು ಪಾಪ ಎಲ್ಲರೂ ಇದ್ದಾರೆ ಎಲ್ಲರೂ. ನಾನು ಒಂದು ದಿವಸನೂ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಹೋಗಿ ದುಡ್ಡು ಬೇಕು ಅಂತ ಹೇಳಿ ಕೇಳಿರಲಿಲ್ಲ. ಆದರೆ ಸುಮಾರು ಸಾವಿರಾರು ಕೋಟಿನ ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಇಲಾಖೆಗೆ ನಮ್ಮ ಮಕ್ಕಳ ಹಿತದೃಷ್ಟಿಯಿಂದ ತಂದಿರ್ತಕ್ಕಂಥ ಹೈಯೆಸ್ಟ್ ದುಡ್ಡು ತಂದಿರೋರು ಯಾರು ಅಂದರೆ ಮಧು ಬಂಗಾರಪ್ಪ ಅಂತ ತಪ್ಪಾಗಲಾರ್ದು. ಅದು ಮಕ್ಕಳು ಪರವಾಗಿ ಆ ಮಕ್ಳಿಗೆ ಮುಂದೆ ಇಟ್ಬಿಟ್ಟು ದುಡ್ಡು ಕೇಳಿದ್ದೀವಿ, ಕೊಟ್ಟಿದ್ದಾರೆ ಸುಮಾರು ಜನ. ನಾವು ಬಂದಮೇಲೆ ನೋಡಿ 6 ದಿವಸ ಮೊಟ್ಟೆ, ಈಗ ನೋಟ್ಬುಕ್ಕು ಕೂಡ ಈಗ ಓಕೆ ಆಗಿದೆ. ಇಲ್ಲಿ BO ಅವರೆಲ್ಲ ಇದ್ದಾರೆ, ನೋಟ್ಬುಕ್ಕು ಈ ವರ್ಷದಲ್ಲಿ ಕೊಡ್ಬೇಕಂತ. ಅದು ಏನು ಮಾಡಿದ್ರು ಈ ರಾಜ್ಯದಲ್ಲಿ ಗೊತ್ತಿಲ್ಲ. ಅದನ್ನೇನು ಮಾಹಿತಿ ಏನಾದ್ರು ಕೊಟ್ಟಿದ್ದಾರಲ್ಲ, ಏನು ಮಾಹಿತಿ ಕೊಟ್ಟಿಲ್ಲ. ಎಲ್ಲ ಸಿದ್ದರಾಮಯ್ಯ ಸಾಹೇಬರನ್ನು ಕೂಡ ಅವಾಗ ಓಕೆ ಮಾಡಿದ್ರು. ನೋಟ್ಬುಕ್ಕು ಇನ್ಮೇಲೆ ಬರೀ ಟೆಕ್ಸ್ಟ್ ಬುಕ್ ಕೊಡೋರು. ಸರ್ಕಾರಿ ಶಾಲೆಯಲ್ಲಿ ಯಾರು ಮಕ್ಕಳು ಓದ್ತಾರೆ, ಈಗ ನೋಟ್ಬುಕ್ಕು ಕೂಡ ಫ್ರೀ. 11, 12ನೇ ಕ್ಲಾಸಿಗೆ ಟೆಕ್ಸ್ಟ್ ಬುಕ್ಕು ಕೊಡ್ತಾ ಇರಲಿಲ್ಲ. ನಾವು ಬಂದ್ಮೇಲೆ ಟೆಕ್ಸ್ಟ್ ಬುಕ್ಕು ಫ್ರೀ. ಮುಂಚೆ 1 ಮೊಟ್ಟೆ ಕೊಡೋರು, ವಾರದಲ್ಲಿ 6 ಮೊಟ್ಟೆ. ನಿಮ್ಮ ಮನೇಲಿ ಮೊಟ್ಟೆ ಮಾಡಲಿಲ್ಲ ಅಂದರೆ ನೀವು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳಿಸಿ ಒಳ್ಳೆ ಎಜುಕೇಷನ್ ಕೊಟ್ಟು ಅವ್ರ ತಟ್ಟೆಯಲ್ಲಿ ಊಟದ ಜೊತೆಗೆ ಒಂದು ಮೊಟ್ಟೆ ಇರತಕ್ಕಂಥದ್ದು ಪ್ರಾಮಾಣಿಕವಾಗಿ ನಾವು ಮಾಡಿದ್ವಿ. ಸುಮಾರು 45 ಲಕ್ಷ ಮೊಟ್ಟೆ ದಿನ. ಇವಾಗ ಮಾತಾಡ್ತಾ ಇದ್ದೀವಿ ಅಂದರೆ ಈಗ ಇಷ್ಟೊತ್ತಿಗೆ ಮಕ್ಕಳು ಮೋಸ್ಟ್ಲಿ ಊಟ ಮಾಡಿ ಮತ್ತೆ ಶಾಲೆಗೆ ಹೋದ್ರು. ಈಗ ಊಟ ಮಾಡಿ ಕೂತ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಅದಕ್ಕೆ ಅವರು ಏನು ಯಾರು ನೆನೆಸ್ಕೋಬೇಕು ಅಂದರೆ ಸೊರಬ ಕ್ಷೇತ್ರದ ಜನರಿಂದ ಮಧು ಬಂಗಾರಪ್ಪ ಶಕ್ತಿ ಬಂದು ಇವತ್ತು ಅವ್ರ ತಟ್ಟೆಯಲ್ಲಿ ಮೊಟ್ಟೆ ಬಂದಿದ್ದಾರೆ ತಪ್ಪಾಗಲ್ಲ. ನನಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾವೆಲ್ಲರೂ ಕೂಡ ಧನ್ಯವಾದಗಳು ಹೇಳಬೇಕು. ಬಂಗಾರಪ್ಪಾಜಿಯವ್ರನ್ನ ಹೆಂಗೆ ನಾವು ಇವತ್ತು ಕೂಡ ನೆನೆಸ್ಕೊಳ್ತೀವಿ ನೋಡಿ. 36 ವರ್ಷ ಆಯಿತು, 26 ವರ್ಷನ 36 ವರ್ಷನ 46 ವರ್ಷನ ಇಲ್ಲ 36 ವರ್ಷ. ನಮಗೇನಾದ್ರು ಪಂಪ್ ಸೆಟ್ಟಿಗೆ ಫ್ರೀ ಕರೆಂಟ್ ಕೊಟ್ಟಿಲ್ಲ ಅಂತಿದ್ರೆ ನೀವು ಯಾರೋ ತೋಟನೇ ಹಾಕ್ತಾ ಇದ್ದೀರ, ಹೌದಲ್ಲ ಹೇಳಿ. ಅವ್ರ ಶಕ್ತಿ ನೋಡಿ. ಆಶ್ರಯ ಮನೆ, ಆರಾಧನಾ, ಗ್ರಾಮೀಣ ಕೃಪಾಂಕ, ಎಷ್ಟೋ ಜನರು ಟೀಚರ್ಸ್ ಆದರು, ಸರ್ಕಾರಿ ನೌಕರಿ ಸಿಕ್ತವರಿಗೆ ಎಲ್ಲದೂ ಕೂಡ. ಅಂದರೆ ಅಧಿಕಾರ ಇದ್ದಾಗ ಕೊಟ್ಟಾಗ ನಾನು ಎಲ್ಲ ಕಡೆ ಹೋದರೂ ಕೂಡ ನಮ್ಮ ಅಪ್ಪ ಅವ್ರನ್ನ ಬಂಗಾರಪ್ಪಾಜಿಯವ್ರು ನೆನೆಸ್ಕೊಳ್ತಾರೆ. ನೀವು ಭಾಳ ಹೆಮ್ಮೆ ಪಡಬೇಕಾಗುತ್ತೆ. ಯಾಕೆಂದರೆ ನೀವು ಎಂಥ ಶಕ್ತಿಯನ್ನು ಬೆಳೆಸಿದ್ರಿ ಅಂತ ಹೇಳಿದರೆ